ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ಸಾಫ್ಟ್ ಬಾಲ್ ಓಡುತ್ತಾ ನಮ್ಮ ಮೇಜಿಕ್ ಕೆಳಗೆ ಒಂದು ಸಿಕ್ಕಿಬಿತ್ತು. ಶ್ರೀಮಂತ ಡ್ಯಾಡ್ ಅದನ್ನು ಎತ್ತಿಕೊಂಡು ಆಟಗಾರರ ಕಡೆಗೆ ಎಸೆದರು. ನಾನು ಕೇಳಿದೆ, ಲೋಭ ಮತ್ತು ಭಯದಲ್ಲಿ ಅಜ್ಞಾನದ ಅದೇನು ಸಂಬಂಧ? ಯಾಕೆಂದರೆ ಅದು ಹಣದ ಬಗೆಗಿನ ಅಜ್ಞಾನವೇ. ಅವರ ಕಾರಣದಿಂದಾಗಿಯೇ ಅಷ್ಟೊಂದು ಲೋಭ ಮತ್ತು ಭಯ ಉತ್ಪನ್ನವಾಗುತ್ತವೆ. ಶ್ರೀಮಂತ ಡ್ಯಾಡ್ ಹೇಳಿದರು, ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ. ಊಹಿಸಿ, ಒಬ್ಬ ಡಾಕ್ಟರ್ ತನ್ನ ಪರಿವಾರದ ಜೀವನ ಸ್ತರವನ್ನು ಉನ್ನತಿಗೆಸುವುದಕ್ಕೆ ಹೆಚ್ಚು ಹಣವನ್ನು ಬಯಸುತ್ತಾರೆ. ಅದಕ್ಕೋಸ್ಕರ ಆತ ತನ್ನ ಫೀಸನ್ನು ಹೆಚ್ಚಿಸುತ್ತಾನೆ. ಹಾಗಾಗಿ ಆತ ತನ್ನ ಸ್ವಾಸ್ಥ್ಯ ನೀಡುವ ಅನುಕೂಲತೆಯನ್ನು ಪ್ರತಿಯೊಬ್ಬರಿಗೂ ದುಬಾರಿಯಾಗಿಸುತ್ತೇನೆ. ಅವರು ಹೇಳಿದರು, ಇದರಿಂದ ಬಡ ಜನರ ಮೇಲೆ ಅತ್ಯಂತ ಹೆಚ್ಚು ಬಾಧೆಯುಂಟಾಗುತ್ತದೆ. ಹಾಗಾಗಿ ಅವರ ಆರೋಗ್ಯ ಧನವಂತರ ತುಲನೆಯಲ್ಲಿ ಹೆಚ್ಚು ಕೆಡುವುದಕ್ಕೆ ಅನುವಾಗುತ್ತದೆ. ವೈದ್ಯ ತನ್ನ ಫೀಸನ್ನು ಹೆಚ್ಚಿಸುವುದರಿಂದ ವಕೀಲರ ಕೂಡ ತನ್ನ ಫೀಸನ್ನು ಹೆಚ್ಚಿಸಿರುತ್ತಾನೆ. ವಕೀಲ ಫೀಸ್ ಹೆಚ್ಚಿಸಿದ್ದರಿಂದ ಸ್ಕೂಲ್ನ ಅಧ್ಯಾಪಕ ತನ್ನ ವೇತನದಲ್ಲಿ ವೃದ್ಧಿಯನ್ನು ಬಯಸುತ್ತಾನೆ. ಅದರಿಂದ ನಮ್ಮ ಟ್ಯಾಕ್ಸ್ ಹೆಚ್ಚಾಗುತ್ತದೆ ಮತ್ತು ಇದೇ ರೀತಿಯಲ್ಲಿ ವ್ಯವಹಾರ ಮುಂದುವರಿಯುತ್ತದೆ. ಬೇಗನೆ ಶ್ರೀಮಂತ ಮತ್ತು ಬಡವನ ನಡುವಿನ ಕಂದರ ಹೆಚ್ಚಾಗಿ ಅರಾಜಕತೆ ಹಬ್ಬುವಂತಾಗುತ್ತದೆ ಮತ್ತು ಇನ್ನೊಂದು ಮಹಾನ್ ಸಭ್ಯತೆಯ ಸಾಮ್ರಾಜ್ಯ ಶುರುವಾಗಿ ಬಿಡುತ್ತದೆ. ಯಾವಾಗೆಲ್ಲ ಬಡವರು ಮತ್ತು ಶ್ರೀಮಂತರ ನಡುವಿನ ಕಂದಕ ಬಹಳಷ್ಟು ಆಳವಾಗಿ ಹೋಗುತ್ತಿದೆಯೋ ಆವಾಗೆಲ್ಲ ಮಹಾನ್ ಸಭ್ಯತೆಗಳ ಸಾಮ್ರಾಜ್ಯ ಅಸ್ತಿತ್ವವನ್ನು ಬಂದಿವೆ ಎಂದು ಇತಿಹಾಸದ ಹೇಳುತ್ತದೆ. ದುಃಖದ ಸಂಗತಿ ಏನೆಂದರೆ ಅಮೆರಿಕ ಕೂಡ ಅದೇ ನಿಟ್ಟಿನಲ್ಲಿ ಸಾಗುತ್ತಿದೆ ಎನ್ನುವುದು. ಯಾಕೆಂದರೆ ನಾವು ಇತಿಹಾಸದಿಂದ ಏನೇನು ಕಲಿಯಲಿಲ್ಲ. ನಾವು ಐತಿಹಾಸಿಕ ಇಸವಿಗಳನ್ನು ಮತ್ತು ಹೆಸರುಗಳನ್ನಷ್ಟೇ ನೆನಪಿಡುತ್ತೇವೆ ಹೊರತು ಅದರಿಂದ ಯಾವುದೇ ಪಾಠವನ್ನು ಕಲಿಯುವುದಿಲ್ಲ. ನಾನು ಕೇಳಿದೆ, ಭಾವನೆ ವೃದ್ಧಿಸಬಾರದೆ? ಯಾವುದೇ ಶಿಕ್ಷಿತ ಸಮಾಜದಲ್ಲಿ ಅವರ ಸರಕಾರ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದರೆ ಭಾವನೆ ನಿಜಕ್ಕೂ ಕಡಿಮೆಯಾಗಬೇಕು. ಆದರೆ ಅವೆಲ್ಲ ಸಾಮಾನ್ಯವಾಗಿ ಸಿದ್ಧಾಂತಗಳಲ್ಲಿ ಮಾತ್ರವೇ ಸತ್ಯವಾಗುತ್ತವೆ. ಭಾವದಿಂದ ಲೋಭ ಮತ್ತು ಭಯ ವೃದ್ಧಿಸುತ್ತದೆ. ಅದು ಅಜ್ಞಾನದ ಕಾರಣದಿಂದ ಉತ್ಪನ್ನವಾಗುತ್ತದೆ. ಒಂದು ವೇಳೆ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಹಣದ ವಿಷಯದಲ್ಲಿ ಕಲಿಸಲಾಗುತ್ತಿದ್ದರೆ ಜನರ ಬಳಿಯಲ್ಲಿ ಹೆಚ್ಚು ಹಣವಿರುತ್ತಿತ್ತು. ಆದರೆ ಸ್ಕೂಲುಗಳಲ್ಲಿ ಕೇವಲ ಹಣವನ್ನು ಸಂಪಾದನೆ ಮಾಡಲು ಕೆಲಸ ಮಾಡಬೇಕಾದ ಶಿಕ್ಷಣವನ್ನು ಮಾತ್ರ ಕಲಿಸಲಾಗುತ್ತದೆ. ಅಲ್ಲಿ ಹಣದ ಶಕ್ತಿಯನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದು ಕಲಿಸುವುದಿಲ್ಲ. ಆದರೆ ನಮ್ಮಲ್ಲಿ ಬಿಸಿನೆಸ್ ಸ್ಕೂಲುಗಳಲ್ಲಿ ಇವೆಯಲ್ಲ. ಮೈಕ್ ಕೇಳಿದ, ಮತ್ತು ನೀವೇ ತಾನೇ ನನಗೆ MBA ಮಾಡುವುದಕ್ಕೆ ಪ್ರೋತ್ಸಾಹಿಸುತ್ತಿರುವುದು? ಹೌದು, ಶ್ರೀಮಂತ ಡ್ಯಾಡ್ ಹೇಳಿದರು. ಆದರೆ ಸಾಮಾನ್ಯವಾಗಿ ಬಿಸಿನೆಸ್ ಸ್ಕೂಲುಗಳಲ್ಲಿ ನೌಕರಿಗೆ ಖರ್ಚಿನಲ್ಲಿ ಕಡಿತ ಮಾಡುವ ಪರಿಷ್ಕೃತಿ ಅಕೌಂಟೆಂಟ್ ಮಾಡುವ ತರಬೇತಿಯನ್ನು ನೀಡಲಾಗುತ್ತದೆ. ಒಂದು ವೇಳೆ ಯಾವಾಗಾದರೂ ಪರಿಷ್ಕೃತಿ ಅಕೌಂಟನ್ನು ಯಾವುದಾದರೂ ಕಾರಬಾರನ್ನು ಸಂಭಾಳಿಸುತ್ತಿದ್ದರೆ ದೇವರೇ ಕಾಪಾಡಬೇಕು. ಅವರು ಕೇವಲ ಅಂಕೆಗಳನ್ನು ನೋಡುತ್ತಾರೆ, ನೌಕರರನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ಮತ್ತು ಕಾರಬಾರಿನ ಕುತ್ತೆಯನ್ನು ಹಿಚುಕಿಬಿಡುತ್ತಾರೆ. ಫ್ರೆಂಡ್ಸ್, ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.